ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರ ಕಲೆ ಹಾಗೂ ಸಂಸ್ಕೃತಿಯ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿವಿಧ ಸ್ಪರ್ಧೆಗಳನ್ನು ನಿನ್ನೆ ಆಯೋಜಿಸಲಾಗಿತ್ತು. ಜಿಕೆ ಮೈದಾನದಲ್ಲಿ ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ಮಹಿಳೆಯರಿಗೆ ಕಲ್ಲಿನ ಮುಖಾಂತರವಾಗಿ ಬೀಸುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸುಮಾರು 35 ಮಹಿಳೆಯರು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ಯುವ ಸ್ಪರ್ಧಿ ಸ್ವಾತಿ, ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಮರೆಯಾಗುತ್ತಿರುವ ಕಾಲದಲ್ಲಿ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರೆದರೆ ಉತ್ತಮ ಆರೋಗ್ಯ ಕಂಡುಕೊಳ್ಳಲು ಸಾಧ್ಯ ಎಂಬುದನ್ನು ಈ ಸ್ಪರ್ಧೆಯಿಂದ ಅರಿವು ಮೂಡಿಸಲಾಗಿದೆ ಎಂದರು. ಈ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ನಮಗೆ ಬೋನ್ಸ್ ಸ್ಟ್ರಾಂಗ್ ಆಗಿರಬೇಕು. ಫೀಮೇಲ್ಸ್ಗೆ ಆಫ್ಟರ್ 30s ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ಅದರಿಂದ ಇದು ಮಾಡೋದ್ರಿಂದ ಸರ್ ಈ ಗ್ರೈಂಡಿಂಗ್ ಏನು ಮಾಡ್ತೀವಿ ನಾವು ಕುತ್ಕೊಂಡು ರಾಗಿ ಬೀಸೋದು ನಮ್ಮ ಬೋನ್ಸು ಮತ್ತು ಎಕ್ಸಸೈಸ್ ಆಗುತ್ತೆ ಆ್ಯಂಡ್ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಹಿಳಾ ದಸರಾ ಉಪಸಮಿತಿಯ ವಿಶೇಷ ಅಧಿಕಾರಿ ಸಹಿತ ಮಹಿಳೆಯರು ಹೆಚ್ಚಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸಂಸ್ಕೃತಿಯನ್ನು ಉಳಿಸಲು ಮಹಿಳೆಯರೇ ಮುಂದಾಗಿರುವುದು ಸ್ವಾಗತಾರ್ಹವಾಗಿದೆ ಎಂದು ಹೇಳಿದರು. ಆರೋಗ್ಯ ದೃಷ್ಟಿಯನ್ನು ಕಾಪಾಡಿಕೊಳ್ಳಬಹುದು ಅನ್ನೋ ಒಂದು ದೃಷ್ಟಿಯಿಂದ ಹಾಗೂ ಮುಂದಿನ ಪೀಳಿಗೆಗೆ ಇದು ಈ ರೀತಿಯಲ್ಲಿ ರಾಗಿ ಬೀಸ್ಕೊಂಡು ನಾವು ತಿಂದು ಆರೋಗ್ಯವಾಗಿದ್ದೀವಿ ಅಂತ ಪ್ರಚಾರ ಪಡಿಸಲಿಕ್ಕೂ ಸಹ ನಾವು ಇದೊಂದು ಕಾರ್ಯಕ್ರಮ ನಂಬಿಕೊಂಡು ಇದು ಒಳ್ಳೆ ರೀತಿಯಲ್ಲಿ ನಡೆದಿದೆ. ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಬಿ ಬಸವರಾಜು, ಗ್ರಾಮೀಣ ಭಾಗದ ಮಹಿಳೆಯರು ಹಾಗೂ ಯುವ ಮಹಿಳೆಯರು ಒಟ್ಟಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ನಿರೀಕ್ಷೆಗೆ ಮೀರಿ ಪ್ರತಿಕ್ರಿಯೆ ವ್ಯಕ್ತವಾಯಿತು ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಜಕ್ಕೂ ಬಹಳ ಖುಷಿಯಾಗಿದೆ. ಒಂದು ಹಳೆಯ ಪದ್ಧತಿಯನ್ನು ನಾವು ಯುವ ಜನರಿಗೆ ಜ್ಞಾಪಿಸಲಿಕ್ಕೋಸ್ಕರ ಅಥವಾ ಯುವ ಜನರಿಗೆ ಅದನ್ನು ಮುಂದುವರಿಸಲಿಕ್ಕೋಸ್ಕರ ಅದನ್ನು ನೋಡಲಿಕ್ಕೋಸ್ಕರ ಯುವ ಜನರಿಗೆ ಅದನ್ನು ನೋಡೇ ಇಲ್ಲ ರಾಗಿ ಬೀಸೋದು ಎಂಥದ್ದು ಅಂತನ್ನೋದು ಅದು ನೋಡೇ ಇಲ್ಲ. ಅದಕ್ಕೋಸ್ಕರ ಅವ್ರು ನೋಡಲಿ ಅನ್ನೋ ದೃಷ್ಟಿಯಿಂದ ಒಂದು ಸ್ಪರ್ಧೆ ಇಟ್ಟಿದ್ವು. ಇದು ಬಹಳ ಪರಿಣಾಮಕಾರಿಯಾಗಿ ಒಂದು ಉತ್ತಮವಾಗಿ ಒಂದು ಸ್ಪರ್ಧೆ ನಡೆದಿದೆ ಇವತ್ತು.